ಒಂದು ಗಂಟೆಯಲ್ಲಿ ತುಂಬ ಚೆನ್ನಾಗಿ ಮೂಡಿಬಂತು. ಇದೇ ಥರ ಇನ್ನೂ ಕೆಲವು ಚಿಕ್ಕ ಚಿಕ್ಕ ಪದ್ಯಗಳನ್ನು, ಒಗಟುಗಳನ್ನು ಹಾಗೂ ಇನ್ನೂ ಮ್ಯಾಜಿಕನ್ನು ಇನ್ನೂ ಸ್ವಲ್ಪ ತೋರಿಸಿದರೆ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆಯನ್ನು. ಕಾರ್ಯಕ್ರಮ ಸ್ವಲ್ಪ ಮುಂಚೆ ಬೇಗ ಸ್ಟಾರ್ಟ್ ಆಗಬೇಕಾಗಿತ್ತು. ಜೊತೆಗೆ ಇನ್ನೂ ಸ್ವಲ್ಪ ಪುಸ್ತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಡುಗಳನ್ನ ರಚನೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು. ಯಾಕೆಂದ್ರೆ ಇನ್ನು ನಾವು ಬಹಳ ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ, ಆ ನಿರೀಕ್ಷೆಗೆ ತಕ್ಕಂತೆ ಇಲ್ಲಿ ಪ್ರತಿಫಲ ಸಿಗ್ಲಿಲ್ಲ ಅಂತ ನಮ್ಮ ಅಭಿಪ್ರಾಯ. ಬಹಳ ಪಠ್ಯಕ್ರಮಕ್ಕೆ ಪೂರಕವಾಗಿ ಈ ನಲಿಕಲಿ ಸಂಬಂಧಪಟ್ಟಂತೆ ಅಕ್ಷರಾಭ್ಯಾಸ ಇರ್ಬೋದು, ಪದಗಳಿರ್ಬೋದು, ಆ ಥರ ಇನ್ನೂ ಕೆಲವು ಕೊಟ್ಟರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆಯನ್ನು ಇದೆ. ಬಟ್ ಮಕ್ಕಳಿಗೆ ಬೇರೆ ಕಡೆಯಿಂದ ಬಂದು ಒಂದತ್ರ ಸೇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಯಾ ಶಾಲೆ ಅಲ್ಲೇ ಪ್ರೋಗ್ರಾಮ್ ಮಾಡಿದ್ರೆ ಎಲ್ಲ ಮಕ್ಕಳು ಇನ್ನೂ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅನ್ಸುತ್ತೆ ನನಗೆ. ಅದೇ ರೀತಿಯಾಗಿ ಇನ್ನು ಭಾವಗೀತೆ, ಜನಪದ ಗೀತೆಗಳು ಜೊತೆಗೆ ಆಸ್ಪದ ಅಂದ್ರೆ ನಗುವಂತಹ ಮನರಂಜನೆಗಳು ಜೊತೆಗೆ ಬೇರೆ ಬೇರೆ ಮ್ಯಾಜಿಕ್ಗಳನ್ನು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. lokagroups.com ಅವರು ಆರ್ಕೆಸ್ಟ್ರಾದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಿರಿಯೂರಿವರ ಆದೇಶದ ಮೇರೆಗೆ ಸರ್ಕಾರಿ ಪ್ರೌಢಶಾಲೆ ಕಂಡೆನಹಳ್ಳಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬೇತೂರ್ಪಾಳದ ಸಹಯೋಗದಲ್ಲಿ ಆರ್ಕೆಸ್ಟ್ರಾ ಅನ್ನೋದು ಅಷ್ಟೇ ಮಾರ್ಗ, ಇಟ್ ಇಸ್ ಎ ವೇ ಆಫ್ ಅಪ್ರೋಚ್ ಸಬ್ಜೆಕ್ಟ್ ಇನ್ ಚಿಲ್ಡ್ರನ್. ಮಾಧ್ಯಮ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಒಂದೇ ಆಗಿರುತ್ತೆ. ಅವರು ಹಾಡು ಮುಖಾಂತರ ಹೇಳಿದ್ರು, ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ವಿ. ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಣದ ಕುಂಠಿತ ಆಗಿರೋದ್ರಿಂದ ಇಲಾಖೆಗಳು ಈ ಬೇರೆ ಬೇರೆ ಮಾರ್ಗಗಳು ಹಿಡಿದು ನಿಮ್ಮನ್ನ ಕಲಿಕೆಗೆ ಒಳಪಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ನಾವು ಮಾಡ್ಬೇಕಾಗಿರೋದಿಷ್ಟೇ, ಈ ಆರ್ಕೆಸ್ಟ್ರಾವನ್ನ ಎಷ್ಟು ಏಕಾಗ್ರತೆಯಿಂದ ನೀವು ಎಂಜಾಯ್ ಮಾಡಿದ್ರೋ ಅದೇ ರೀತಿಯಾಗಿ ಸಬ್ಜೆಕ್ಟ್ ಎಂಜಾಯ್ ಮಾಡ್ಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಬೇಕು. ಮೇಷ ನೋಡಿದ ತಕ್ಷಣ ಓಡಾಗಬಾರ್ದು, ಎಂಜಾಯ್ ಮಾಡ್ಬೇಕು, ಸಬ್ಜೆಕ್ಟ್ ಅನ್ನ ಪ್ರೀತಿಸ್ಬೇಕು. ಮೊದಲೇ ಹಾಡು ಏನು ಹೇಳಿದ್ರಲ್ಲ, ದರ್ಶನ್ ಅಂತ ಹೇಳಿದ್ರಲ್ಲ, ಹೆದರಿಕೆಂಡ್ರಿ ನೀವು ಹೇಳ್ಬೇಕು, ಗೊತ್ತಿರೋದನ್ನ ಹೇಳ್ಬೇಕಲ್ವಾ. ದರ್ಶನ್ ಯಾವ ಫಿಲಮ್ ಹೀರೋ ಅಂತ ಗೊತ್ತಿರೋದನ್ನ ಹೇಳಕ್ಕೆ ಹೆದರಿಕೆ ಅಂತೀರಾ. ಸಬ್ಜೆಕ್ಟ್ ಅಲ್ಲಾದ್ರೂ ಅಷ್ಟೇ, ಎಷ್ಟೋ ಜನಕ್ಕೆ ಉತ್ತರ ಗೊತ್ತಿರುತ್ತೆ, ಹೇಳಕ್ ಬರಲ್ಲ, ಸ್ಟೇಜ್ ಫಿಯರ್ ಇರಲ್ಲ ನಿಮ್ಮಲ್ಲಿ. ಆ ಹೇಳುವ ವಿಚಾರದ ಕರೆಕ್ಟ್ ಆಗಿ ಹೇಳ್ಕೊಂಡು ಬಂಗಾರ ಕಲಿತೀರಲ್ವಾ. ನೋಡಿ, ನಮ್ಮ ಎಜುಕೇಶನ್ ಸಿಸ್ಟಮೆಟಿಕ್ ಎಷ್ಟು ಹಿಂದಿದೆ ಅಂದ್ರೆ ನಾವು ಹಾಡು ಹೇಳುವ ಮುಖಾಂತರ ಕಲಿಯುವಾಗ ಯಾವ್ದು ಏನು ಕಷ್ಟ ಇಲ್ಲ. ಎಲ್ಲಾ ಸಬ್ಜೆಕ್ಟ್ ಹಾಡಿನಲ್ಲಿ ಕಲಿಸಂತ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ವೇ ಆಫ್ ಟೀಚಿಂಗ್ ಅಪ್ಪ. ನಮ್ಗೆ ಹೇಳ್ಬೇಕಂದ್ರೆ ಆರ್ಕೆಸ್ಟ್ರಾ ಯಾವ ತರ ಎಂಜಾಯ್ ಮಾಡಿದ್ರು, ಸಬ್ಜೆಕ್ಟ್ ನ ಅದೇ ತಿಳಿ ಸಂತೋಷದಿಂದ ಎಂಜಾಯ್ ಮಾಡಿ ಕಲ್ತ್ರೆ ಕಲಿಕೆಯಲ್ಲಿ ಎಲ್ಲರೂ ಮುಂದಿರ್ತೀರಿ, ಯಾರು ಹಿಂದಿರೋ ಅವಶ್ಯಕತೆ ಇರೋದಿಲ್ಲ. ಈ ಸಂಜೆಯ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಆಲ್ ವಿದ್ಯಾರ್ಥಿ lokagroups.com ಹಿರಿಯೂರ ಮಂಗಳೂರು ಅವರು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ ಹಿರಿಯೂರು BO ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ಮಕ್ಕಳಿಂದ ಗೌರವವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿ lokagroups.comಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮಕ್ಕಳಿಗೆ ನಾವೆಷ್ಟೇ ವಿವರಣೆ ಕೊಟ್ಟು ಪ್ರಸ್ತುತ ಉದಾಹರಣೆಗಳನ್ನು ಕೊಟ್ಟು ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಹಾಡಿನ ಮೂಲಕ ಅಂದ ತಕ್ಷಣ ಅದರಲ್ಲಿ ಬಹಳಷ್ಟು DJ ಇರುತ್ತೆ. ಆ DJ ನಮ್ಮ ಗಂಡ್ಮಕ್ಳನ್ನ ಮತ್ತೆ ಹೆಣ್ಮಕ್ಳನ್ನ ಕೂಗಿ ಕರೀತಾ ಇರುತ್ತೆ. ಆ DJ ಮೂಲಕ ನೀವು ಮಗಿಯನೇ ಇರ್ಬೋದು, ಪಯಮನೆ ಇರ್ಬೋದು ಹೇಳಿದ್ರಿ. ಆ ಥರ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಬೇಕಿದ್ರೆ ಎದ್ದು ಡ್ಯಾನ್ಸ್ ಮಾಡ್ರಿ ಅಂದ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ವಿ. ಬಟ್ ನಾವಿಲ್ಲೆಲ್ಲ ಸುತ್ತ ಇದ್ವಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಕಂಟ್ರೋಲ್ ಅನ್ನ ತಗೊಂಡಿದ್ವಿ. ಹೌದಲ್ರಪ್ಪ? ಎಂಜಾಯ್ ಮಾಡಿದ್ರ? ದಿನ ಹಿಂಗೆ ಕರ್ಸೋಣ ಸರ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬಂತು. ಧನ್ಯವಾದ.